ಹಾಯ್, ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 1ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಇವತ್ತು ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ಇವತ್ತು 111 ಪಾಯಿಂಟ್ ಡೌನ್ ಸೈಡ್ ಒಂದಿಗೆ ಕ್ಲೋಸಿಂಗನ್ನು ಕೊಡ್ತು. ಹಾಗೆ ನಿಫ್ಟಿಯಲ್ಲೂ ಕೂಡ 28 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 15,752ರ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. 114 ಪಾಯಿಂಟ್ ಅಪ್ ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಬೆಳಗಿನ ಸೆಷನಲ್ಲಿ ನಿಫ್ಟಿಯಲ್ಲಿ ನಮಗೆ ತುಂಬಾನೇ ಒಂದು ಡೌನ್ ಸೈಡ್ ಕಾಣಿಸಿತ್ತು. 15,500ರ ಲೆವೆಲ್ವರೆಗೂ ನಿಫ್ಟಿ ಹೋಗ್ತಿರೋದು ಕಾಣಿಸ್ತಿತ್ತು. ಅಲ್ಲಿಂದ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ತು. 15,752ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ. 28 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. 15,500ರ ಲೆವೆಲಿಂದ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ಗೆ ಈ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಈಗಲೂ ಕೂಡ 15,900 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ನಿಫ್ಟಿಗೆ. ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ನಾವು ಗಮನಿಸಿದಾಗ ITC ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. 4% ಅಪ್ ಸೈಡಲ್ಲಿ ITC ಕ್ಲೋಸಿಂಗನ್ನು ಕೊಟ್ಟಿದೆ. ಬಜಾಜ್ ಫಿನ್ಸೋ ಸೊ ಎರಡು ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ 4% ಅಪ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಎರಡು ಸ್ಟಾಕ್ಗಳು ಸಿಮಿಲರ್ ಆಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಒಂದು ಸ್ಟಾಕ್ನಲ್ಲಿ ಫಾಲ್ ಬಂದರೆ ಇನ್ನೊಂದು ಸ್ಟಾಕ್ ಕೂಡ ಫಾಲ್ ಆಗುತ್ತೆ. ಹಾಗೆ ಒಂದು ಸ್ಟಾಕ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇದ್ರೆ ಇನ್ನೊಂದು ಸ್ಟಾಕ್ ಕೂಡ ಅದೇ ರೀತಿಯಲ್ಲಿ ಪಾಸಿಟಿವ್ ಟ್ರೆಂಡಲ್ಲಿ ಕಾಣಿಸುತ್ತೆ. ಸಿಪ್ಲಾ ಮತ್ತು ಬ್ರಿಟಾನಿಯಾ ಕೂಡ 3.5% ಅಪ್ ಸೈಡಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಗಮನಿಸಿದಾಗ ONGC ಇವತ್ತು ಟಾಪ್ ಲೂಸರ್ ಆಗಿದೆ. 13.5% ಡೌನ್ ಸೈಡಲ್ಲಿ ONGC ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ರಿಲಯನ್ಸ್ ಅಲ್ಲೂ ಕೂಡ 7% ಅಷ್ಟು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ ONGC ಎರಡು ಕೂಡ ಆಯಿಲ್ ಸೆಗ್ಮೆಂಟ್ನ ಕಂಪನೀಸ್ ಆಗಿರುತ್ತೆ. ಹಾಗೆ ಪವರ್ ಗ್ರಿಡ್, ಬಜಾಜ್ ಆಟೋ, ಭಾರತಿ ಏರ್ಟೆಲ್ ಕೂಡ ಇವತ್ತು ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಗೌರ್ಮೆಂಟ್ ಆಯಿಲ್ ಸೆಕ್ಟರ್ನ ಕಂಪನಿಗಳ ಮೇಲೆ ವಿಂಡ್ಫಾಲ್ ಟ್ಯಾಕ್ಸನ್ನು ಇಂಪೋಸ್ ಮಾಡಿದ್ದಾರೆ. ಅಂದರೆ ಆಯಿಲ್ ಸೆಕ್ಟರ್ನ ಕಂಪನಿಗಳು ಕ್ರೂಡ್ ಆಯಿಲ್ನ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಗಳಿಸುವಂಥ ಸಾಧ್ಯತೆ ಇರುತ್ತೆ. ಈ ಪ್ರಾಫಿಟ್ಸ್ನ ಮೇಲೆ ಹೆಚ್ಚಿನ ಒಂದು ಟ್ಯಾಕ್ಸ್ ಗೌರ್ಮೆಂಟ್ನ ಕಡೆಯಿಂದ ಇಂಪೋಸ್ ಆಗ್ತಿದೆ. ಈ ರೀತಿಯ ವಿಂಡ್ಫಾಲ್ ಟ್ಯಾಕ್ಸಸ್ ಆಯಿಲ್ ಸ್ಟಾಕ್ಗಳ ಮೇಲೆ ಇಂಪೋಸ್ ಆಗುತ್ತೆ ಅಂತ ನ್ಯೂಸ್ ಇತ್ತು. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಆಯಿಲ್ ಸ್ಟಾಕ್ಗಳ ಮೇಲೆ ವಿಂಡ್ಫಾಲ್ ಟ್ಯಾಕ್ಸನ್ನು ಅಪ್ಲೈ ಮಾಡಿದ್ದಾರೆ. ಸೊ ಈಗೇನು ಇವರು ಹೆಚ್ಚಿನ ಪ್ರಾಫಿಟ್ಸನ್ನು ಮಾಡ್ತಾ ಹೋಗ್ತಾರೆ ಅದರ ಮೇಲೆ ಹೆಚ್ಚಿನ ಟ್ಯಾಕ್ಸಸ್ ಕೂಡ ಅಪ್ಲೈ ಆಗುತ್ತೆ. ಸೊ ಆಯಿಲ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆದಾಗೆಲ್ಲ ಆಯಿಲ್ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿತ್ತು. ಬಟ್ ಈಗ ಟ್ಯಾಕ್ಸಸ್ ಜಾಸ್ತಿ ಆಗ್ತಿರೋದ್ರಿಂದ ಆಯಿಲ್ ಸ್ಟಾಕ್ನ ಮಾರ್ಜಿನ್ಸ್ ಕೂಡ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಆಯಿಲ್ ಸ್ಟಾಕ್ಗಳಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಆಲ್ಮೋಸ್ಟ್ 9% ಡೌನ್ ಸೈಡ್ ಅಲ್ಲಿ ಇವತ್ತು ಟ್ರೇಡ್ ಆಗ್ತಿತ್ತು. ಬಟ್ ಮಾರ್ಕೆಟ್ ಕ್ಲೋಸಿಂಗ್ ಅವರ್ ನಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಬಟ್ JP Morgan ಇನ್ನೂ ಕೂಡ ರಿಲಯನ್ಸ್ ಅಲ್ಲಿ ಬುಲ್ಲಿಶ್ ಆಗಿದ್ದಾರೆ. ಗೌರ್ಮೆಂಟ್ ಟ್ಯಾಕ್ಸಸ್ ಗಳನ್ನ ಜಾಸ್ತಿ ಮಾಡಿರಬಹುದು. ಇದು ಆಯಿಲ್ ಇಂಡಿಯಾ ಅಥವಾ ONGC ಅಂತ ಕಂಪನಿಗಳ ಮೇಲೆ ಎಫೆಕ್ಟ್ ಅನ್ನ ತರಬಹುದು. ಬಟ್ ರಿಲಯನ್ಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇನ್ನೂ ಕೂಡ ಇರುತ್ತೆ. ಸೊ ರಿಲಯನ್ಸ್ ಅಲ್ಲಿ ನಾವು ಇನ್ನೂ 3,000 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದೀವಿ. ರಿಲಯನ್ಸ್ ಈ ಒಂದು ಡಿಪ್ ಅಲ್ಲಿ ಒಳ್ಳೆ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ ಅಂತ JP Morgan ಹೇಳಿದ್ದಾರೆ. ಹಾಗೆ ಇನ್ನೊಂದು ಸ್ಟಾಕ್ MRPL. ಸೊ MRPL ಕೂಡ ONGC ಒಂದು ಸಬ್ಸಿಡರಿ ಕಂಪನಿ ಆಗಿರುತ್ತೆ. 2 ದಿನಗಳ ಹಿಂದೆ MRPL ಅಲ್ಲಿ ನಮಗೆ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಟ್ಯಾಕ್ಸ್ ಇಂಪೋಸಿಷನ್ ನ ನ್ಯೂಸ್ ನಿಂದ ಇವತ್ತು MRPL ಲೋವರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 10% ಡೌನ್ ಸೈಡ್ ನಲ್ಲಿ MRPL ಕ್ಲೋಸ್ ಆಗ್ತಿದೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸ್ ನ ಬೇಸಿಸ್ ಮೇಲೆ ONGC, ಆಯಿಲ್ ಇಂಡಿಯಾ ಹಾಗೆ MRPL ಕೂಡ ಟ್ರೇಡ್ ಆಗ್ತಿದೆ. ಹಾಗೆ ಈಗ ಟ್ಯಾಕ್ಸಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಇನ್ನಷ್ಟು ವೀಕ್ನೆಸ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಆಯಿಲ್ ಇಂಡಿಯಾ ಕೂಡ ಅಷ್ಟೇ 15% ಡೌನ್ ಸೈಡ್ ಅಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಸೊ ಗೌರ್ಮೆಂಟ್ಗೂ ಕೂಡ ಬೇರೆ ಯಾವುದೇ ರೀತಿಯ ದಾರಿ ಕಾಣಿಸ್ತಿಲ್ಲ. ಏನಕ್ಕೆಂದ್ರೆ ಡಾಲರ್ನ ಮುಂದೆ ರೂಪಾಯಿಯ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಈಗ 79 ರೂಪಾಯಿ ಲೋ ಹತ್ರ ರೂಪಿ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ಕರೆನ್ಸಿ ಡೆಪ್ರಿಸಿಯೇಷನ್ ಅನ್ನ ತಡಿಬೇಕು ಅಂದ್ರೆ ಇಂಪೋರ್ಟ್ ಅನ್ನ ನಾವು ಕಮ್ಮಿ ಮಾಡಬೇಕಾಗುತ್ತೆ. ಭಾರತ ಯೂಶಲಿ ಆಯಿಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಈ ರೀತಿಯಲ್ಲಿ ನಾವು ಹೆಚ್ಚಿನ ಪದಾರ್ಥಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಾಗ ಸೊ ನಮ್ಮ ಕರೆನ್ಸಿ ಡೆಪ್ರಿಷಿಯೇಟ್ ಆಗುತ್ತೆ. 2021ರ ಫೈನಾನ್ಷಿಯಲ್ ಇಯರ್ನ ಬಜೆಟ್ನಲ್ಲಿ ಗೋಲ್ಡ್ನ ಇಂಪೋರ್ಟ್ ಡ್ಯೂಟಿಯನ್ನು 12.5% 7.5%ಗೆ ಇಳಿಸಿದ್ರು ನಿರ್ಮಲಾ ಸೀತಾರಾಮನ್. ಮತ್ತೆ ಈ ಒಂದು ಇಂಪೋರ್ಟ್ ಟ್ಯಾಕ್ಸ್ ಅನ್ನ 12.5%ಗೆ ಏರಿಕೆ ಮಾಡಲಾಗಿದೆ. ಏನಕ್ಕೆಂದ್ರೆ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಅಂದರೆ 2022ರ ಫೈನಾನ್ಷಿಯಲ್ ಇಯರ್ನಲ್ಲಿ 6 ಬಿಲಿಯನ್ ಅಮೌಂಟ್ನಷ್ಟು ಗೋಲ್ಡ್ಗಳನ್ನ ಇಂಡಿಯಾ ಇಂಪೋರ್ಟ್ ಮಾಡ್ಕೊಂಡಿದೆ. ಈ ರೀತಿಯಲ್ಲಿ ನಾವು ಗೋಲ್ಡ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು ಹೆಚ್ಚಾಗಿ ಇಂಪೋರ್ಟ್ ಮಾಡ್ತಾ ಹೋದಾಗ ಕರೆನ್ಸಿ ಇನ್ನಷ್ಟು ಡೆಪ್ರಿಕೇಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಮತ್ತೆ ಗೋಲ್ಡ್ನ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಈ ಒಂದು ಇಂಪೋರ್ಟ್ ಡ್ಯೂಟಿ ಹೈಕಿಂದ ಗೋಲ್ಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಗಳಲ್ಲಿ ಪ್ಯಾನಿಕ್ ಕಾಣಿಸುವ ಸಾಧ್ಯತೆ ಇರುತ್ತೆ. PSU ಸೆಕ್ಟರ್ನ ಕಂಪನಿ ಆಗಿರುವಂತಹ REC ಬೋನಸ್ ಇಶ್ಯೂಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. 1:3 ರೇಷಿಯೋನಲ್ಲಿ ಇವರು ಬೋನಸ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ RECಯ 3 ಶೇರ್ಗಳು ನಿಮ್ಮ ಹತ್ರ ಇದ್ದಾಗ 1 ಶೇರ್ ನಿಮಗೆ ಬೋನಸ್ ಆಗಿ ಕ್ರೆಡಿಟ್ ಆಗುತ್ತೆ. ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 18 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ REC ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ಫೈನಲ್ ಡಿವಿಡೆಂಡ್ ಆಗಿರುತ್ತೆ ₹4.80 ಡಿವಿಡೆಂಡ್ ಡಿಕ್ಲೇರ್
ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಯಾವುದೇ ಒಂದು ಕಂಪನಿ ಫೈನಲ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದಾಗ ಅವರ AGM ನಲ್ಲಿ ಆ ಒಂದು ಡಿವಿಡೆಂಡ್ಗೆ ಅಪ್ರೂವಲ್ ಬೇಕಾಗುತ್ತೆ. ಆ ರೀತಿ ಅಪ್ರೂವಲ್ ಸಿಕ್ಕಿದ ಮೇಲೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗೋದು. ಸೊ ತುಂಬಾ ಜನ HDFC ಬ್ಯಾಂಕ್ನ ಡಿವಿಡೆಂಡ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ HDFC ಬ್ಯಾಂಕ್ನ AGM ಜುಲೈ 16ಕ್ಕೆ ಇರುತ್ತೆ. ಆ ಒಂದು AGM ಅಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ್ರೆ ಜುಲೈ 31ರ ಒಳಗಾಗಿ ಡಿವಿಡೆಂಡ್ ನಿಮ್ಮ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ Q4 ನಲ್ಲಿ ಫೈನಲ್ ಡಿವಿಡೆಂಡ್ಗಳು ಅನೌನ್ಸ್ ಆದಾಗ AGMಗೆ ನಾವು ವೇಟ್ ಮಾಡಬೇಕಾಗುತ್ತೆ. AGM ನಲ್ಲಿ ಅಪ್ರೂವಲ್ ಸಿಕ್ಕಿದ ಮೇಲೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗೋದು. ಸೊ REC ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಗಿನ ಸೆಷನ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಮಾರ್ಕೆಟ್ ರಿಕವರ್ ಆಗ್ತಾ REC ಶೇರ್ಗಳು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 1:3 ಬೋನಸ್ ಆಗಿರೋದ್ರಿಂದ ಶೇರ್ ಪ್ರೈಸ್ನಲ್ಲಿ ನಮಗೆ 25% ಕರೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಆಗಸ್ಟ್ 15ಕ್ಕೆ ಈ ಒಂದು ಪ್ರೈಸ್ ಕರೆಕ್ಷನ್ ಆಗುತ್ತೆ. ಸೊ ಕೆಲ ದಿನಗಳ ಹಿಂದೆ ವೊಡಾಫೋನ್ ಐಡಿಯಾ ತಮ್ಮ AGR ಡ್ಯೂಸ್ ಅನ್ನ ಪೇ ಮಾಡೋದಕ್ಕೆ ಮೊರಟೋರಿಯಂ ಆಪ್ಟ್ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಭಾರತಿ ಏರ್ಟೆಲ್ ಕೂಡ ಅಷ್ಟೇ 4 ವರ್ಷದ ಮೊರಟೋರಿಯಂ ಪೀರಿಯಡ್ ಅನ್ನು ಆಪ್ಟ್ ಮಾಡ್ಕೊಂಡಿದ್ದಾರೆ. 3,000 ಕೋಟಿಯ ಡ್ಯೂಸ್ ಪೆಂಡಿಂಗ್ ಇದೆ. ಆ ಒಂದು ಡ್ಯೂ ಅನ್ನ ಪೇ ಮಾಡೋದಕ್ಕೆ 4 ವರ್ಷದ ಸಮಯವನ್ನು ತಗೊಂಡಿದ್ದಾರೆ. ಈ 4 ವರ್ಷದ ಸಮಯದಲ್ಲಿ ಏನು ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೆ ವೊಡಾಫೋನ್ ಐಡಿಯಾ ಈಕ್ವಿಟಿಯನ್ನ ಕೊಡ್ತೀವಿ ಅಂದ್ರೆ ಶೇರ್ಗಳನ್ನ ಗೌರ್ಮೆಂಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಭಾರತಿ ಏರ್ಟೆಲ್ ಆ ರೀತಿಯ ಡಿಸಿಷನ್ ಅನ್ನ ತಗೊಂಡಿಲ್ಲ. ಸೊ ಭಾರತಿ ಏರ್ಟೆಲ್ ಯಾವುದೇ ರೀತಿಯ ಈಕ್ವಿಟಿಯನ್ನ ಗೌರ್ಮೆಂಟ್ಗೆ ಕೊಡೋದಿಲ್ಲ. ಅದ್ರ ಬದಲಾಗಿ ಅವರು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ. ವೊಡಾಫೋನ್ ಐಡಿಯಾ ಕೂಡ ಅಷ್ಟೇ 8,837 ಕೋಟಿಯ AGR ಡ್ಯೂಸ್ ಅನ್ನ ಪೇ ಮಾಡಬೇಕಿತ್ತು. ಅದಕ್ಕೆ ಅವರು 4 ವರ್ಷದ ಸಮಯವನ್ನ ತಗೊಂಡಿದ್ದಾರೆ. ರಿಲಯನ್ಸ್ ಜಿಯೋದಲ್ಲಿ ಯಾವುದೇ ರೀತಿಯ AGR ಡ್ಯೂಸ್ಗಳು ಪೆಂಡಿಂಗ್ ಇಲ್ಲ. ಸೊ ಈ AGR ಡ್ಯೂಸ್ ಏನಿದೆ 2018ರ ಫೈನಾನ್ಷಿಯಲ್ ಇಯರ್ನ ವರೆಗಿನ AGR ಡ್ಯೂಸ್ ಆಗಿರುತ್ತೆ. ರಿಲಯನ್ಸ್ ಜಿಯೋ ಆಗಷ್ಟೇ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಗೆ ಅವರ AGR ಡ್ಯೂಸ್ಗಳನ್ನು ಅವರು ಕ್ಲಿಯರ್ ಕೂಡ ಮಾಡಿದ್ದಾರೆ. ಸೊ ಭಾರತಿ ಏರ್ಟೆಲ್ ಈಗ 673ರ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ 1.75% ಡೌನ್ ಸೈಡ್ ಭಾರತಿ ಏರ್ಟೆಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಬ್ರೋಕರೇಜ್ಗಳು ಇಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. ಭಾರತಿ ಏರ್ಟೆಲ್ ಈ ಒಂದು AGR ಡ್ಯೂಸ್ನ ಡಿಫರ್ ಮಾಡಿರೋದಕ್ಕೆ ಮೇಜರ್ ರೀಸನ್ ಮುಂದೆ ಬರುವಂತಹ 5G ಸ್ಪೆಕ್ಟ್ರಮ್ನಲ್ಲಿ ಈ ಒಂದು ಕ್ಯಾಶ್ಗಳನ್ನು ಅವರು ಬಳಸುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಒಂದು ಸ್ಪೆಕ್ಟ್ರಮ್ ಅನ್ನ ಗೌರ್ಮೆಂಟಿಂದ ಬೈ ಮಾಡ್ಕೊಳ್ಳೋದಕ್ಕೆ ಕ್ಯಾಶ್ ರಿಸರ್ವ್ ಅನ್ನ ಇಡ್ತಿದ್ದಾರೆ. ಸೊ ಜುಲೈ ತಿಂಗಳಲ್ಲಿ ನಮಗೆ 5G ಸ್ಪೆಕ್ಟ್ರಮ್ನ ಆಕ್ಷನ್ ನಡೆಯೋದ್ರಿಂದ ಆ ಒಂದು ಸಮಯದಲ್ಲಿ ಭಾರತಿ ಏರ್ಟೆಲ್ ರಿಲಯನ್ಸ್ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಫ್ಯೂಚರ್ ಎಂಟರ್ಪ್ರೈಸಸ್ ಮತ್ತೆ ಒಂದು ಡಿಫಾಲ್ಟ್ ಅನ್ನ ಮಾಡಿದ್ದಾರೆ. ಡೆಬೆಂಚರ್ಸ್ನ ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಿತ್ತು. 6,15,00,000 ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಇವರು ಡಿಫಾಲ್ಟ್ ಮಾಡಿದ್ದಾರೆ. ಸೊ ಈ ರೀತಿಯ ಡಿಫಾಲ್ಟ್ ನಮಗೆ ಫ್ಯೂಚರ್ ಗ್ರೂಪ್ನ ಕಂಪನಿಗಳಿಂದ ಕಾಣಿಸ್ತಿದೆ. ಸೊ ಫ್ಯೂಚರ್ ಗ್ರೂಪ್ನ ಬಳಿಯಲ್ಲಿ ಯಾವುದೇ ರೀತಿಯ ರೆವೆನ್ಯೂ ಜನರೇಷನ್ ಸೋರ್ಸ್ ಇಲ್ಲ. ಅವರು ಇಂಟ್ರೆಸ್ಟ್ ಪೇಮೆಂಟ್ ಆಗಿರಲಿ ಅಥವಾ ಅವರ ಲೋನ್ ಪೇಮೆಂಟ್ ಆಗಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯದಲ್ಲೇ ಡಿಫಾಲ್ಟ್ ಆಗುವಂಥ ಭಯ ಕೂಡ ಫ್ಯೂಚರ್ ಗ್ರೂಪ್ನ ಕಂಪನಿಗಳಲ್ಲಿ ಕಾಣಿಸ್ತಿದೆ. ಸೊ ಆ ಒಂದು ಕಾರಣದಿಂದ ಹುಷಾರಾಗಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಫ್ಯೂಚರ್ ಎಂಟರ್ಪ್ರೈಸಸ್ ಈಗ ₹3 ಹತ್ರ ಟ್ರೇಡ್ ಆಗ್ತಿದೆ. ಅಕಸ್ಮಾತ್ NCLT ಏನಾದರೂ ಫ್ಯೂಚರ್ ಗ್ರೂಪ್ ಅನ್ನ ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಫ್ಯೂಚರ್ ಗ್ರೂಪ್ನ ಎಲ್ಲ ಸ್ಟಾಕ್ಗಳು ಕೂಡ ಮಾರ್ಕೆಟ್ ಇಂದ ಡಿಲಿಸ್ಟ್ ಆಗುತ್ತೆ. ಮುಥೂಟ್ ಫೈನಾನ್ಸ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 6.5% ಅಪ್ಸೈಡ್ ಅಲ್ಲಿ ಮುಥೂಟ್ ಫೈನಾನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮುಥೂಟ್ ಫೈನಾನ್ಸ್ ಹೊಸ ಒಂದು ವೆಬ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ವೆಬ್ ಅಪ್ಲಿಕೇಶನ್ ಅನ್ನ ಬಳಸಿಕೊಂಡು ಕಸ್ಟಮರ್ಗಳು ಗೋಲ್ಡ್ ಲೋನ್ ಅನ್ನ ಆನ್ಲೈನ್ ಅಲ್ಲಿ ಅವೈಲ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಗೋಲ್ಡ್ ಲೋನ್ ನ EMI ಗಳನ್ನ ಕೂಡ ಅಷ್ಟೇ ಆನ್ಲೈನ್ ಅಲ್ಲೇ ಪೇ ಮಾಡಬಹುದಾಗುತ್ತೆ. ಈ ಮುಂಚೆ ಕಸ್ಟಮರ್ಸ್ ಬ್ರಾಂಚ್ಗೆ ಹೋಗಬೇಕಿತ್ತು. ಸೊ ಅಲ್ಲಿ ಅವರು ಗೋಲ್ಡ್ ಲೋನ್ಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಿತ್ತು, ಅಥವಾ ಗೋಲ್ಡ್ ಲೋನ್ ನ ರೀಪೇಮೆಂಟ್ ಮಾಡಬೇಕು ಅಂತಿದ್ದಾಗ ಬ್ರಾಂಚ್ಗೆ ಹೋಗಿ ರೀಪೇ ಮಾಡಬೇಕಿತ್ತು. ಸೊ ಈ ಒಂದು ವೆಬ್ ಅಪ್ಲಿಕೇಶನ್ ಇಂದ ಕಸ್ಟಮರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಒಂದು ಪಾಸಿಟಿವ್ ನ್ಯೂಸ್ ನಿಂದ ಮುಥೂಟ್ ಫೈನಾನ್ಸ್ ನ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಗಳು ಆನ್ಲೈನ್ ಗೆ ಮೂವ್ ಆಗ್ತಿರೋದ್ರಿಂದ ಮುಥೂಟ್ ಫೈನಾನ್ಸ್ ಕೂಡ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಸೊ ಬಜಾಜ್ ಆಟೋ ಡಿವಿಡೆಂಡ್ ಗೆ ಇವತ್ತು ರೆಕಾರ್ಡ್ ಡೇಟ್ ಇತ್ತು, ನಿನ್ನೆ ಎಕ್ಸ್ ಡೇಟ್ ಇತ್ತು, ಹಾಗೆ ನಿನ್ನೆ ಪ್ರೈಸ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಕೂಡ ನಮಗೆ 2.5% ಬಜಾಜ್ ಆಟೋ ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ಯಾವುದೇ ರೀತಿಯ ಬೋನಸ್ ಅಥವಾ ಡಿವಿಡೆಂಡ್ ಕಾರಣ ಅಲ್ಲ. ಅವರ ಜೂನ್ ತಿಂಗಳ ಸೇಲ್ಸ್ ನಲ್ಲಿ ತುಂಬಾನೇ ಫಾಲ್ ಕಾಣಿಸ್ತಿದೆ. ಡೊಮೆಸ್ಟಿಕ್ ಸೇಲ್ಸ್ 20% ಕುಸಿತ ಕಂಡಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸೇಲ್ಸ್ ನಲ್ಲಿ ತುಂಬಾ ಫಾಲ್ ಆಗಿದೆ. ಜೂನ್ ತಿಂಗಳಲ್ಲಿ ಇವರು 1,25,000 ಯೂನಿಟ್ಸ್ ನಷ್ಟು ಟೂ ವೀಲರ್ ಗಳನ್ನ ಸೇಲ್ ಮಾಡಿದ್ದಾರೆ. ಬಟ್ 2021 ಜೂನ್ ನಲ್ಲಿ ಸೇಲ್ಸ್ ಇನ್ನೂ ತುಂಬಾ ಚೆನ್ನಾಗಿ ಆಗಿತ್ತು. ಆಗ ಕೋವಿಡ್ ಕೂಡ ಇತ್ತು, ಬಟ್ ಒಳ್ಳೆ ಒಂದು ಸೇಲ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿದ್ರು. ಹಾಗೆ 3 ವೀಲರ್ ಸೆಗ್ಮೆಂಟ್ ಅನ್ನ ನಾವು ಗಮನಿಸಿದಾಗ ಇಲ್ಲೂ ಕೂಡ ಅಷ್ಟೇ 13% ಸೇಲ್ಸ್ ನಲ್ಲಿ ಡಿಕ್ಲೈನ್ ಕಾಣಿಸ್ತಿದೆ. ಸೊ 31,000 ಕಮರ್ಷಿಯಲ್ ವೆಹಿಕಲ್ ಗಳನ್ನ ಇವರು ಸೇಲ್ ಮಾಡಿದ್ದಾರೆ. ಅದೇ 2021 ಜೂನ್ ನಲ್ಲಿ ಸೇಲ್ಸ್ ನಮಗೆ 35,550 ಯೂನಿಟ್ ಗಳಷ್ಟು ಇತ್ತು. ಸೊ ಇಲ್ಲೂ ಕೂಡ ಅಷ್ಟೇ 13% ಸೇಲ್ಸ್ ನಲ್ಲಿ ಡಿಕ್ಲೈನ್ ಕಾಣಿಸ್ತಿದೆ. ಬಟ್ ಇವರ ಟೂ ವೀಲರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಸೇಲ್ಸ್ ನಲ್ಲಿ 23% ಗ್ರೋತ್ ಕಾಣಿಸ್ತಿದೆ. ಬಟ್ 3 ವೀಲರ್ ಸೆಗ್ಮೆಂಟ್ ಅನ್ನ ಗಮನಿಸಿದಾಗ ಎಕ್ಸ್ಪೋರ್ಟ್ ನಲ್ಲೂ ಕೂಡ 39% ಸೇಲ್ಸ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಬೋಫಾ ಸೆಕ್ಯೂರಿಟೀಸ್ ಕೂಡ ಅಷ್ಟೇ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಅರ್ನಿಂಗ್ಸ್ ನಲ್ಲಿ ಫಾಲ್ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಕಂಪನಿಯ EPS ಕೂಡ ಅಷ್ಟು ಚೆನ್ನಾಗಿ ಗ್ರೋ ಆಗಲ್ಲ ಅಂತ ಟಾರ್ಗೆಟ್ ಅನ್ನು ಇವರು ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಸೊ ಈ ನೆಗೆಟಿವ್ ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಕರೆಕ್ಷನ್ ಬರ್ತಿದೆ. ಕಂಪನಿ ಬೈಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಓಪನ್ ಮಾರ್ಕೆಟ್ ಇಂದ ಬಜಾಜ್ ಆಟೋ ಕಂಪನಿ ಶೇರ್ ಅನ್ನ ಬೈಬ್ಯಾಕ್ ಮಾಡ್ಕೋತಾರೆ.
ಇವತ್ತು XPRO ಇಂಡಿಯಾದಲ್ಲಿ ಎಕ್ಸ್ ಬೋನಸ್ ಡೇಟ್ ಇತ್ತು. ಸೊ ಕಂಪನಿ 1:2 ಬೋನಸ್ ಅನ್ನು ಅನೌನ್ಸ್ ಮಾಡಿದ್ರು. 2 XPRO ಇಂಡಿಯಾದ ಶೇರ್ ನಿಮ್ಮ ಬಳಿಯಲ್ಲಿ ಇದ್ರೆ ಒಂದು ಶೇರ್ ನಿಮಗೆ ಬೋನಸ್ ಆಗಿ ಕ್ರೆಡಿಟ್ ಆಗುತ್ತೆ. ₹1200 ಹತ್ರ XPRO ಇಂಡಿಯಾ ಟ್ರೇಡ್ ಆಗ್ತಿತ್ತು ನಿನ್ನೆ. ಸೊ ಅಡ್ಜಸ್ಟೆಡ್ ಪ್ರೈಸ್ 794 ಆಗಿತ್ತು. ಬಟ್ ಸ್ಟಾಕ್ ನಮಗೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಓಪನ್ ಆಗಿದೆ. 834 ಪ್ರೈಸ್ ಅಲ್ಲಿ ಈಗ XPRO ಇಂಡಿಯಾ ಟ್ರೇಡ್ ಆಗ್ತಿದೆ. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.